ಹಲೋ ಫ್ರೆಂಡ್ಸ್, ನಾನು ಈ ಚಾನಲಲ್ಲಿ ತುಂಬಾ ವೀಡಿಯೋಸನ್ನು ಹಾಕಿದ್ದೀನಿ ಗ್ರಾಫ್ಟಿಂಗ್ ಬಗ್ಗೆ. ಸೊ ಇವತ್ತು ನಾನೊಂದು ಗ್ರಾಫ್ಟಿಂಗ್ದು ಒಂದು ತೋರಿಸ್ತೀನಿ ನಿಮಗೆ ವಿಷಯನ. ಇದು ನಿಮ್ಗೆ ಅಕಸ್ಮಾತ್ ಗ್ರಾಫ್ಟಿಂಗ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಚಾನಲಲ್ಲಿ ಹೋಗ್ಬಿಟ್ಟು ವೀಡಿಯೋಸ್ನ ನೋಡಿ. ಅಲ್ಲಿ ನಿಮಗೆ ಬೇರೆ ಬೇರೆ ಥರ ಗ್ರಾಫ್ಟಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಇದು ಒಂದು ನೋಡಿ, ಹೊಸ ಟ್ರೈ ಮಾಡಿದ್ದೀನಿ. ಸೊ ಇದು ಮಾವಿನ ಮರ. ಸೊ ಇದೊಂದು ಹಳೆ ಮಾವಿನ ಮರ ಇತ್ತು, ಇದಕ್ಕೇನು ಕಾಯಿ ಬರ್ತಾ ಇರಲಿಲ್ಲ. ಸೊ ಇದನ್ನು ನಾನು 2 ಇಯರ್ ಬದಲು ಕಟ್ ಮಾಡಿದ್ದೆ. ಆಮೇಲೆ ಇದಕ್ಕೆ ಹೊಸ ಚಿಗುರುಗಳು ಬಂದಿದ್ದು ಸುಮಾರು, ಅದಕ್ಕೆ ನಾನು ಗ್ರಾಫ್ಟಿಂಗ್ ಮಾಡೋಕ್ಕಾಗಲಿಲ್ಲ, ಮತ್ತೆ ಕಟ್ ಮಾಡಿದ್ದೆ. ಅದು ಕಟ್ ಮಾಡಾದಮೇಲೆ ಮತ್ತೆ ಬೇರೆ ಬೇರೆ ಚಿಗುರು ಬಂದು, ಸೊ ಅದರಲ್ಲಿ 2 ಹೆಣೆಗೆ ಮಾತ್ರ ನಾನು ಗ್ರಾಫ್ಟಿಂಗ್ ಮಾಡಿದ್ದೀನಿ. ಸೊ 2 ಚೆನ್ನಾಗಿ ಬಂದಿದೆ ನೋಡಿ. ಇದು ಹೆಣೆ ತುಂಬ ಎಳೆತಿದ್ದಾಗ ನಾನು ಇಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದೆ. ಸೊ ಇವಾಗ ಇದಕ್ಕೆ ಒಳ್ಳೆ ಜಾತಿ ಮಲ್ಲಿಕಾ ವೆರೈಟಿದು ಚಿಗುರು ಬಂದಿದೆ, ಗ್ರಾಫ್ಟಿಂಗ್ ಸಕ್ಸಸ್ ಆಗಿದೆ. ಸೊ ಇದು ಅದೇ ಥರ ಗ್ರಾಫ್ಟಿಂಗ್ ಮಾಡಿದ್ದೆ. ಇದು ಬದುಕಿದೆ, ಒಂದು ಚಿಗುರು ಬಂದಿದೆ, ಅದಕ್ಕೆ ಮತ್ತೊಂದು ಹುಳ ಹೊಡೆದಿದೆ, ಏನೋ ಎಲೆ ಸ್ವಲ್ಪ ಹಾಳಾಗಿದೆ. ಬಟ್ ಓಕೆ, ಬರುತ್ತೆ ಅದು ಚೆನ್ನಾಗಿ. ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಈ ಥರ ವೇಸ್ಟ್ ಮರ ಇದ್ದರೆ, ಅಥವಾ ಏನು ಕಾಯಿ ಬರ್ತಾ ಇಲ್ಲ, ಅಥವಾ ತುಂಬ ವರ್ಷ ಆದರೂ ಯಾವುದು ಚೆನ್ನಾಗಿ ಇರೋ ಹಣ್ಣೆ ಕೊಟ್ಟಿಲ್ಲ ಅಂತಂದರೆ, ಈ ಥರ ವೆರೈಟಿ ಚೇಂಜ್ ಮಾಡ್ಕೊಬೋದು. ಗಿಡನ ಕಡಿಯೋ ಬದಲು ಅಥವಾ ಬೇರೆ ಗಿಡ ಹಾಕಿ ಅದಕ್ಕೆ ಮತ್ತೊಂದು 5 ವರ್ಷ ವೆಯ್ಟ್ ಮಾಡೋ ಬದಲು ಈ ಥರ ಒಂದು ಗ್ರಾಫ್ಟಿಂಗ್ ಮಾಡಿಕೊಂಡ್ರೆ ಮೇ ಬಿ ಇದು ನೆಕ್ಸ್ಟ್ ವರ್ಷವೇ ನಮಗೆ ಕಾಯಿ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಇನ್ನು 3 ವರ್ಷದ ಒಳಗಡೆ ಇದು ದೊಡ್ಡ ಮರದಲ್ಲಿ ಯಾವ ಥರ ಕಾಯಿ ಕೊಡುತ್ತೋ ಅಷ್ಟೇ ಕಾಯಿ ಕೊಡುತ್ತೆ. ಯಾಕಂದರೆ ಇದು ಆಲ್ರೆಡಿ ಈ ಮರದ ಬೇರು ತುಂಬ ಆಲ್ರೆಡಿ ಸ್ಪ್ರೆಡ್ ಆಗಿರುತ್ತೆ ಕೆಳಗಡೆ. ಸೊ ಅದಕ್ಕೆ ಆಹಾರ ಆರಾಮಾಗಿ ಸಿಗುತ್ತೆ. ಸೊ ಜಸ್ಟ್ ಸಪ್ಲೈ ಮಾಡೋದಷ್ಟೇ, ಇದು ಬೆಳೀತಾ ಹೋಗುತ್ತೆ. ಸೊ ಬೇಗ ಗ್ರೋತ್ ಆಗುತ್ತೆ. ಸೊ ಈ ಥರ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ಸೊ ಈ ಥರ ಮೆಥಡ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಕೃಷಿಯಲ್ಲಿ ಸ್ವಲ್ಪ ಬೇಗ ಲಾಭ ಪಡಿಬೋದು, ಮತ್ತು ಒಳ್ಳೆ ಗ್ರೋತ್ ಕೂಡ ಸಿಗುತ್ತೆ ಇದರಿಂದ ಗಿಡಕ್ಕೆ. ಮತ್ತು ಗ್ರಾಫ್ಟಿಂಗ್ ಬಗ್ಗೆ ನಿಮ್ಗೇನಾದ್ರು ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಚಾನಲ್ ಚೆಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ನಾನು ಒಂದು ಈಸಿಯೆಸ್ಟ್ ಗ್ರಾಫ್ಟಿಂಗ್ ಮೆಥಡ್ನ ಹಾಕ್ತಾಯಿದ್ದೀನಿ. ಸೊ ಅದನ್ನು ಡೆಫಿನೆಟಾಗಿ ನೋಡಿ. ಯಾರಿಗೂ ಗ್ರಾಫ್ಟಿಂಗ್ ಬರ್ತಾ ಇಲ್ಲ ಅಂತಂದರೆ ಫೇಲ್ ಆಗದೇ ಇರೋ ಥರ ಒಂದು ಗ್ರಾಫ್ಟಿಂಗ್ ಮೆಥಡ್ ನಾನು ಹೇಳ್ಕೊಡ್ತಾಯಿದ್ದೀನಿ. ಸೊ ಮೇ ಬಿ ಯೂಟ್ಯೂಬಲ್ಲಿ ಈ ಥರ ಯಾರೂ ಮಾಡೇ ಇಲ್ಲ ಅಂದ್ಕೊತೀನಿ ನಾನು, ಅಥವಾ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನು ಟ್ರೈ ಮಾಡಿರ್ತೀನಿ. ಬಟ್ ನೀವು ಚೆಕ್ ಮಾಡಿ ನೋಡಿ ನೆಕ್ಸ್ಟ್ ವೀಡಿಯೋನ. ಥ್ಯಾಂಕ್ ಯು.